ಫ್ರೆಂಡ್ಸ್, ನಾವಿವತ್ತು ಮಹಾದೇವನ 11 ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. 11 ಅವತಾರಗಳೆಂದರೆ ರುದ್ರ ಅವತಾರಗಳಲ್ಲ, ಅಧರ್ಮ ನಾಶಕ್ಕಾಗಿ ಮತ್ತು ಭಕ್ತರ ರಕ್ಷಣೆಗೆ ತಾಳಿದ ಅವತಾರಗಳ ಬಗ್ಗೆ. ಶಿವನ 11 ಅವತಾರಗಳಲ್ಲಿ ಮೊದಲನೆಯ ಅವತಾರ ವೀರಭದ್ರ. ವೀರಭದ್ರನ ಅವತಾರ ದಕ್ಷಯಜ್ಞನ ಅಹಂಕಾರದ ನಾಶಕ್ಕೆ ತಾಳಿದ ಅವತಾರ. ಎರಡನೇ ಅವತಾರ ನಟರಾಜನ ಅವತಾರ. ಈ ಅವತಾರವನ್ನು ಸೃಷ್ಟಿ ಸ್ಥಿತಿ ಲಯವನ್ನು ತೋರಿಸಲು ನೃತ್ಯ ರೂಪದಲ್ಲಿ ಅವತರಿಸಿದ. ಮತ್ತು ಮೂರನೇ ಅವತಾರ ಭೈರವ, ಕಾಲ ಮತ್ತು ಭಯವನ್ನು ಜಯಿಸಲು ತಾಳಿದ ಉಗ್ರ ರೂಪ. ನಾಲ್ಕನೇ ಅವತಾರ ಶರಭೇಶ್ವರ, ನರಸಿಂಹನ ಉಗ್ರತೆಯನ್ನು ಶಮನಗೊಳಿಸಲು ಎತ್ತಿದ ಅವತಾರ. ಇನ್ನು ಐದನೇ ಅವತಾರ ಹನುಮಂತನ ಅವತಾರ, ರಾಮ ಭಕ್ತಿಯ ಮಹತ್ವ ತೋರಿಸಲು ಶಿವಾಂಶ ರೂಪ ತಾಳಿ ಅವತರಿಸಿದನು. ಆರನೇ ಅವತಾರ ಅಶ್ವತ್ಥಾಮನ ಅವತಾರ, ಕಲಿಯುಗದ ಧರ್ಮದ ರಕ್ಷಣೆಗೆ ಚಿರಂಜೀವಿಯಾಗಿ ಉಳಿದ ಅವತಾರ. ಮತ್ತು ಏಳನೇ ಅವತಾರ ದುರ್ಗೇಶ್ವರನ ಅವತಾರ. ಈ ಅವತಾರವನ್ನು ಅರ್ಧನಾರೀಶ್ವರ ಅವತಾರ ಎಂದು ಕರೆಯುತ್ತಾರೆ. ಶಕ್ತಿಯೊಂದಿಗಿನ ಶಿವತತ್ವದ ಪ್ರತೀಕಕ್ಕಾಗಿ ಈ ಅವತಾರವನ್ನು ತಾಳುತ್ತಾನೆ. ಇನ್ನು ಎಂಟನೇ ಅವತಾರ ಕಿರಾತ ಅವತಾರ. ಈ ಅವತಾರವು ಅರ್ಜುನನ ಅಹಂಕಾರ ಪರೀಕ್ಷಿಸಲು ತಾಳಿದ ಅವತಾರ. ಒಂಬತ್ತನೇ ಅವತಾರ ಪಿಪಿಲಾದ ಅವತಾರ. ಈ ಅವತಾರವು ಗೃಹದೋಷ ನಿವಾರಣೆಗೆ ತಾಳಿದ ಅವತಾರ. ಹತ್ತನೇ ಅವತಾರ ಕಾಲಭೈರವನ ಅವತಾರ. ಕಾಲಚಕ್ರದ ಅಧಿಪತಿಯಾಗಿ ಧರ್ಮ ರಕ್ಷಣೆಗಾಗಿ ಈ ಅವತಾರವನ್ನು ತಾಳುತ್ತಾನೆ. ಇನ್ನು 11ನೇ ಅವತಾರ ಆದಿಶಂಕರಾಚಾರ್ಯರ ಅವತಾರ. ಅದ್ವೈತ ತತ್ವವನ್ನು ಬೋಧಿಸಲು ಈ ಅವತಾರವನ್ನು ತಾಳುತ್ತಾರೆ. ನೋಡುದ್ರಲ್ಲ, ಶಿವ ಬರೀ ಸಂಹಾರಕನಲ್ಲ, ಅವನು ಗುರು, ರಕ್ಷಕ ಮತ್ತು ಕರುಣಾಮಯನೂ ಹೌದು. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.